ಇಲ್ಲೇ ಟ್ಯಾಟೂ ಶಾಪು ಬಂದಿರೋ ಚಂದ್ರಲಯ ಹೋಟೆಲ್ ನಾವು. ಅಪ್ಪುದು ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಇವತ್ತು ನಾನು ರೆಡಿಯಾಗಿ ನಾನು ಸಂಜು ಎಲ್ಲ ಹೊರಗಡೆ ಹೋಗ್ತಾಯಿದ್ದೀವಿ. ಸಂಜು ಟ್ಯಾಟೂ ಹಾಕ್ಸ್ಬೇಕು ಅಂತ ಹೇಳಿದ್ದಾನೆ. ಸೊ ನಾವು ಟ್ಯಾಟೂ ಶಾಪ್ಗೆ ಹೋಗ್ತಾಯಿದ್ದೀವಿ. ಏನು ಟ್ಯಾಟೂ ಹಾಕಿಸ್ತಾ ಇದ್ದಾನೆ ಅಂತ ಟ್ಯಾಟೂ ಶಾಪಲ್ಲಿ ಹೋಗಿ ತೋರಿಸ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಆ್ಯಂಡ್ ಆ್ಯಕ್ಚುಲಿ ತುಂಬ ದಿನದಿಂದ ಅಂದ್ಕೊಂಡಿದ್ದ ಟ್ಯಾಟೂ ಹಾಕ್ಸ್ಬೇಕು ಅಂತ. ಇವತ್ತು ಟ್ಯಾಟೂ ಹಾಕ್ಸೋಕ್ಕೆ ನಾನು ಸಂಜೆ ಹೋಗ್ತಾಯಿದ್ದೀವಿ. ಅಪ್ಪು ನಮ್ಮ ಮನೇಲಿ ಬಿಟ್ಬಿಟ್ಟು ಇಬ್ಬರೇ ಹೋಗ್ತಾಯಿದ್ವಿ. ಕೌನ್ ಬತ್ತೈತೆ ಅಮೆಝಾನ್ ಅವರು ಗೈಸ್ ಬಂದಿದ್ದೀವಿ. ಕಾರ್ತಿರಲ್ಲ ಕೈ ಇದಾಗ್ಬಿಡ್ತದ ಈ ಥರ ಹಾಕ್ಸ್ತೀಯ ಸೇಮು? ಅಲ್ಲೇ ಹಾಕ್ಸಿ, ಇಲ್ಲ ಹಾಕ್ಸು. ಆ್ಯಂಡ್ ನಾವಲ್ಲಿ ಹೋಗಿ ಪೆನ್ ಡ್ರೈವ್ ಮರ್ತೋಗ್ಬಿಟ್ಟಿದ್ವಿ. ಅದಕ್ಕೆ ಮತ್ತೆ ಮನೆಗೆ ಹೋಗೋಣ ಅಂದ್ಬಿಟ್ಟು ಮನೆಗೆ ಹೋಗಿ ಪೆನ್ ಡ್ರೈವ್ ಎತ್ಕೊಂಡು ಹಾಗೆ ನನ್ನ ಫ್ರೆಂಡ್ ಕಾರ್ತಿನೂ ಕರೆದಿದೆ ಬಾ ಅಂತ. ಅವನು ಬಂದ, ಜೊತೆಲಿ ಅವನು ಕರ್ಕೊಂಡು ಅಂದವೆ ನೀನು ಚಂದ್ರಲಯ ಬೆಟ್ಟ ಹತ್ರನೇ ಬಂದ್ವಿ 3 ಜನನು. ನಮ್ಮ ಬಾಸ್ ಆಂಜನೇಯ. ಆ್ಯಂಡ್ 3 ಜನನೂ ಕೂತ್ಕೊಂಡಿದ್ದೀವಿ. ಅವ್ರಿಗೆ ಡಿಸೈನ್ ಎಲ್ಲ ಕೊಟ್ಬಿಟ್ಟು ಅವರು ಲ್ಯಾಪ್ಟಾಪಲ್ಲಿ ಪ್ರಿಂಟ್ ತೆಗಿಬೇಕಲ್ಲ ಅದ್ರದ್ದು, ಅದಕ್ಕೆ ಡಿಸೈನ್ ಎಲ್ಲ ಕೊಟ್ಬಿಟ್ಟು ಕೂತಿದ್ದೀವಿ. ಸೊ ಅವರು ಕೂಡ ಪ್ರಿಂಟ್ ತೋರಿಸ್ತಾಯಿದ್ರು, ಎಡಿಟಿಂಗ್ ನಡೀತಿದೆ, ಯಾವ ಥರ ಬೇಕು, ಯಾವ ಸೈಜಲ್ಲಿ ಬೇಕು ಅಂತೆಲ್ಲ ಅವರು ನೋಡ್ತಾಯಿದ್ರು. ಅದೆಲ್ಲ ಮಾಡಿ ಒಂದು 3-4 ಥರ ತೋರಿಸ್ತಾರೆ ಸೈಜು. ಅದರಲ್ಲಿ ನಾವು ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಬೋದು. ಆ್ಯಂಡ್ ಇದು ಮಾಡಿದ್ರು. ನನ್ನದು ಹಾಫ್ ತಲೆ ಇತ್ತು, ನಂದು ಏರು ಹಾಫ್ ಇತ್ತು, ಅದನ್ನು ಕೂಡ ಅವರು ಫುಲ್ ಮಾಡಿಕೊಟ್ರು. ಎಷ್ಟು ಚೆನ್ನಾಗಿ ಎಡಿಟ್ ಮಾಡಿದರು, ಸೇಮ್ ನ್ಯಾಚುರಲ್ ಥರನೇ ಕಾಣಿಸ್ತಿತ್ತು. ಆ ಥರ ಎಡಿಟಿಂಗ್ ಮಾಡಿ ಎರಡನ್ನೂ ತೋರಿಸಿದ್ರು ಆಪ್ಷನ್ ಅವರು. ಯಾವ್ದು ಹೇಳು? ಅಯ್ಯೋ ಕ್ಲೋಸ್ ಆಗೋಯ್ತು. ಆ್ಯಂಡ್ ಇವಾಗ ಸೈಜಲ್ಲಿ ಅವರು ಟ್ಯಾಟೂ ಡಿಸೈನ್ ಮಾಡ್ತಾಯಿದ್ದಾರೆ. 2 ಸೈಜಲ್ಲಿ ಮಾಡ್ತಿದ್ದಾರೆ. ಸೊ ಅದರಲ್ಲಿ ನಮಗೆ ಯಾವ್ದು ಬೇಕು ನಾವು ಅದನ್ನ ಸೆಲೆಕ್ಟ್ ಮಾಡಿದ್ರೆ ಅದನ್ನು ಅವರು ಡ್ರಾಯಿಂಗ್ ಮಾಡಿ ಇಕ್ಕೊತಾ ಇದ್ದಾರೆ. ಅದನ್ನು ನಮಗೆ ಅವರು ಟ್ಯಾಟೂ ಮಾಡಿಕೊಡ್ತಾರೆ. ನಾನು ಸ್ಮಾಲ್ಸ್ ತುಂಬ ದೊಡ್ಡದು ಬೇಡ, ಮೀಡಿಯಮ್ಮೇ ಇರಲಿ ಅಂದ್ಬಿಟ್ಟು ಅವರು ಸೆಕೆಂಡ್ ಒಂದು ಡ್ರಾಯಿಂಗ್ ಮಾಡ್ತಿದ್ದಾರಲ್ಲ ಅದನ್ನೇ ಸೆಲೆಕ್ಟ್ ಮಾಡಿದ್ವಿ. ಈಗ ಏರೆಲ್ಲ ರಿಮೂವ್ ಮಾಡಿ ಕ್ಲೀನ್ ಮಾಡ್ತಾ ಇದ್ದಾರೆ. ಡಿಸೈನ್ ಕೂಡ ಬರ್ತಿದ್ದಾರೆ. ಈಗ ಸ್ಟಾರ್ಟ್ ಮಾಡ್ಬೇಕಿನ್ನೇನು. ನೀನು ಹೋಯ್ಕೆ ಬಿಡು, ನನ್ನ ಕರ್ದ ನೀನು ನನ್ನ ಕರ್ದೆ ಯಾರು ಹೋಗಿದ್ದೆ. ಕನ್ನಡ ಆಯ್ತು, ಕನ್ನಡ ನೋಡಿದ್ವಿ. ಇನ್ನೇನಾಗುತ್ತೆ ಸಣ್ಣ ಗಿಳಿತಾ ಇದ್ರೆ ಹೆಂಗಾಗುತ್ತೆ? ಬ್ಲೇಡಲ್ಲಿ ಕೂಯ್ತಾಗ ನಿನ್ನ ಮಗನ ನೆನ್ಸ್ಕೋ, ಕಮ್ಮಿ ಆಗ್ಬಿಡುತ್ತೆ. ನನ್ನ ಲವರ್ ನೀನೆ ಮಗ ಅಂದಿದ್ನೇನು? ಮಗನ ನೆನ್ಸ್ಕೋಬೇಕಾ? ಎಲ್ಲಿ ನೆನ್ಸ್ಕೊಳ್ಳೋದು? ಕಣ್ ತುಂಬಿ ಬರ್ತಿದೆ. ಇವನು ಬಾಯಿ ಬಿಟ್ಕೊಂಡು ಬಾಯಿ ಬಿಟ್ಕೊಂಡು ನೋಡ್ತಾವ್ರಿ ಇವನು. ಆ್ಯಂಡ್ ಈಗ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ.
ಸಂಜುಗಂತೂ ಫುಲ್ ಪಾಪ ಪೇಯ್ನ್ ಆಗ್ಬಿಟ್ಟಿದೆ. ಬಟ್ ಅವ್ನು ತೋರಿಸ್ಕೊತಾ ಇಲ್ಲ. ನನಗೆ ಗೊತ್ತಾಯಿತು ಅದು ಸೆನ್ಸಿಟಿವ್ ಏರಿಯಾದಲ್ಲಿ ಬೇರೆ ಅಲ್ವಾ ಟ್ಯಾಟೂ ಮಾಡ್ತಾ ಇರೋದು. ಸೊ ಸ್ವಲ್ಪ ಪೇಯ್ನ್ ಇತ್ತು ಆ್ಯಂಡ್ ಸ್ವಲ್ಪ ರಿಲೀಫ್ ಆಗಲಿ. ನಂಗೆ ಬೇರೆ ಸಿಕ್ಕಾಪಟ್ಟೆ ತಲೆ ನೋವ್ತಿತ್ತು. ಅದಕ್ಕೆ ಕಾರ್ತಿ ಟೀ ತಂದಿದ್ದ. ತಲೆ ಯಾಕೋ ಮಾರ್ನಿಂಗಿಂದನೇ ತುಂಬ ನೋವ್ತಿತ್ತು. ಅದಕ್ಕೆ ಟೀ ತರಿಸ್ಕೊಂಡೆ. ಬಟ್ ಇಲ್ಲಿ ಒಂಥರ ಮಿರರ್ ಥರ ಹಾಕಿದ್ರು. ಮತ್ತು ಇಲ್ಲೊಂದು ಆಂಜನೇಯನ ಫೋಟೋ ಹಾಕಿದ್ರು ನಮ್ಮ ಬಾಸ್ತು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗೆ ಹೆವಿ ಇಷ್ಟ ಆಯಿತು. ಟೀ ಕುಡಿತಾ ಇದ್ದೀನಿ. ನಾನು ಯಾವಾಗಲೂ ರೆಗ್ಯುಲರಾಗಿ ಇಲ್ಲೇ ಟ್ಯಾಟೂ ಹಾಕ್ಸೋದು. ಚೆನ್ನಾಗಿ ಹಾಕ್ತಾರೆ ಟ್ಯಾಟೂ. ನನ್ನ ಕೈಯಲ್ಲಿ ಮತ್ತು ಕಾಲಿಗೆ ಪಿಕಾಕೆಲ್ಲ ಹಾಕ್ಸಿದ್ದೀನಿ, ಅದೆಲ್ಲ ಇಲ್ಲೇ ಹಾಕ್ಸಿರೋದು. ಅದಕ್ಕೆ ಸಂಜು ಇಡೋಕ್ಕಾಗ್ತದಲ್ಲ. ಸಂಜು ಸಿಗರೇಟ್ ಹೊಡೆಯಕ್ಕೆ ಹೋಗೋದು ನೋಡಿ. ಚೆನ್ನಾಗಿದೆ ಟ್ಯಾಟೂ ಶಾಪಲ್ಲ. ಅಪ್ಪುದೊಂದು ದೊಡ್ಡನ ಮೇಲೆ ನೋಡ್ರೆ ಯಾರಿದು ಅಂತಾನೆ ಅಲ್ಲ. ಇವಾಗ ಹೇಳೋ ನಿಮ್ಮಪ್ಪ ಮಗುಲು ಇರ್ಬೇಕಾರ ಹೇಳಿದ್ರಪ್ಪ. ಯಾರು ಕಳ್ಳ ಈ ಮಾಡು ಆ್ಯಂಡ್ ಈ ರಬ್ಬಿಂಗ್ ಮಾಡ್ಬೇಕಾದ್ರೆ ಅಂತೂ ನೋಡಿ ಅಲ್ಲಿ ನೋಡ್ತಿದ್ದೀರಿ. ನನಗಂತೂ ಯಾಕಾದ್ರೂ ಒಂದ್ಸಲ ಬೇಡ ಬಾ ಅಂದ್ಬಿಡೋಣ ಅಂದ್ಕೊಂಡೆ. ಅಷ್ಟೊಂದು ಪೇಂಟ್ ಮಾಡ್ಕೊಂಡು ಹಾಕ್ಸ್ಕೊಬೇಕಾ ಅಂತ. ಆ್ಯಕ್ಚುಲಿ ಸಂಜು ದುಬೈಲಿದ್ದಾಗಲೇ ಟ್ಯಾಟೂ ಹಾಕ್ಸ್ಕೊತೀನಿ ಅಂತ ಹೇಳಿದ್ದ. ಬಟ್ ಆಮೇಲೆ ಬೇಡ, ಬ್ಯಾಂಗ್ಳೂರಿಗೆ ಬಂದಮೇಲೆ ಹಾಕ್ಸ್ಕೊತೀನಿ, ಅಲ್ಲೇ ನೋಡಿ ಹಾಕ್ಸ್ಕೊತೀನಿ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದ. ಆ್ಯಂಡ್ ಇವಾಗ ಹಾಕ್ಸ್ಕೊಳಕ್ಕೆ ಬಂದ್ವಿ. ಬಟ್ ಸಿಕ್ಕಾಪಟ್ಟೆ ಅವನಿಗೆ ಪೇಯ್ನ್ ಆಯ್ತಿತ್ತು. ನನಗೆ ಒಂದು ಸೆಕೆಂಡ್ ಬೇಜಾರಾಯಿತು. ಆದರೂ ಅವ್ನು ತೋರಿಸ್ಕೊಂಡಿಲ್ಲ. ಆಮೇಲೆ ನಾನು ಬಂದು ಕೂತ್ಕೊಂಡಿದ್ದೆ ಅವನ ಜೊತೆನೇ ಕೈ ಹಿಡ್ಕೊಂಡು. ನನ್ನ ಕೈನ ಪಾಪ ಅವ್ನ ಕೈ ಹಿಂಗೆ ಮೂವ್ ಮಾಡ್ಬೇಕಾದ್ರೆ ನಂಗೆ ಗೊತ್ತಾಯಿತು ಎಷ್ಟು ಪೇಯ್ನ್ ಆಯ್ತಿತ್ತು ಅಂತ. ಅದು ಅಲ್ಲದೆ ಅದು ಹಾರ್ಟ್ ಹತ್ರ ಬೇರೆ ಇದು ಮಾಡ್ತಾಯಿದ್ದಲ್ವ ಟ್ಯಾಟೂ. ಸೊ ಅದು ಅವನಿಗೆ ಅದೇನೋ ನರಕ್ಕೆ ಚುಚ್ಚಿದಂಗೆ ಆಯ್ತಿತ್ತು ಅಂತ ಹೇಳ್ತಿದ್ದ. ಒಂದೊಂದು ಸ್ವಲ್ಪ ಒಂದೊಂದು ಕಡೆ ಪೇಯ್ನ್ ಆಯ್ತಿರ್ಲಿಲ್ಲ, ಇನ್ನೊಂದೊಂದು ಕಡೆ ತುಂಬ ಪೇಯ್ನ್ ಆಯ್ತಿತ್ತು. ಅವ್ನು ತೋರಿಸ್ಕೊತಾನೆ ಇರಲಿಲ್ಲ. ಆದರೂ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಒಂದು ಕಡೆ ಖುಷಿ ಆಯ್ತಿತ್ತು ಟ್ಯಾಟೂದು ಡಿಸೈನು, ಇನ್ನೊಂದು ಕಡೆ ಅವ್ನು ನೋವ್ತಿನ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಯಿತು. ಆ್ಯಂಡ್ ಟ್ಯಾಟೂದೆಲ್ಲ ಮುಗೀತು. ನೆಕ್ಸ್ಟು ಅಪ್ಪುದು ಇಶ್ವಿ ಹಾಕ್ಸ್ಬೇಕು, ಡೇಟ್ ಆಫ್ ಬರ್ತದ್ದು ಹಾಕ್ಸ್ಬೇಕು ಅಂದ್ಬಿಟ್ಟು ಒಂದು ಡೇಟ್ ಆಫ್ ಬರ್ತು 28/10/2022 ಒಂದು ಬರ್ತ್ಡೇ ಡೇಟು. ಅದನ್ನು ಹಾಕ್ಸ್ಬೇಕು ಅಂದ್ಬಿಟ್ಟು ಡಿಸೈನ್ ಎಲ್ಲ ನೋಡಿ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಇನ್ನೇನಿಲ್ಲ ಹಿಡ್ಕೊಳ್ಳಿ. ಇಲ್ಲಿ ಕನ್ನಡ ತುಂಬ ದೂರ ಆಯ್ತಾ? ಇವರು ಯೂಟ್ಯೂಬ್ ಮಾಡ್ತಾ ಇರೋದು. ಝೂಮ್ ಔಟ್ ಹಾಕ್ಬಿಡಿ. ಎಲ್ಲಿ ಸುರಿಸಿದ್ದೀರಾ? ಓಕೆನಾ ಬ್ರೋ? ಓಕೆ. ಈ ಕಡೆ ತಿಳ್ಕೊ. ಇದ್ಯಾರು ಇಲ್ಲಿ ನೋಡಿ ಇಲ್ಲಿ ನೋಡು ಮಗನೇ, ಅದ್ಯಾರಮ್ಮ? ಇಲ್ಲಿರೋದು ಯಾರು ಫೋಟೋಲಿ? ಅಲ್ಲಿ ಹಾಕ್ಸ್ಕೋಬೇಕಾ? ಅಪ್ಪು ನೀನೇ ಕಣ ಇದು ಪಾಪುಲಿ. ನೀನೇ ಅದು ಪಾಪ, ನಾನು ನೀನೇ ಅದು ನೋಡಲಿ ಹೆಂಗ್ ನೋಡ್ತಾನೆ. ನಾನು ಇದು ನೀನೇ ಮಗನೇ, ಅದು ನೀನದು. ಅಪ್ಪ ಪಪ್ಪಿ ಕೊಡು. ಪಪ್ಪಿ ಕೊಡಲ್ಲ. ಪಪ್ಪಿ ಕೊಡು. ಅಪ್ಪ ಟಾಟಾ ಹಾಕ್ಸ್ಕೊಂಡೈತೆ. ಬಂದ್ಬಿಡೈತೆ ನೋಡಿ. ಯಾರು ಅದು ಅಂದಿದ ತಕ್ಷಣ ಬೇರೆಯವ್ರು ಅನ್ಕೊಂಡು. ಚಿನ್ನಿ ಮಗನೇ ಇಲ್ಲಿ ನೋಡಿ, ಇಲ್ಲಿ ಯಾರು ಇದು? ನೀನ್ ತಾನೇ ಇದು? ಅಯ್ಯೋ ಖಾರ ಆಯ್ತಾ ಇದು? ಇದು ನೀನಲ್ವಾ? ಇಲ್ಲಿ ನೋಡಿ, ಇಲ್ಲಿ ಇದು ನೀನಲ್ವಾ? ನೀನೇ ಕಣದು. ನೀನೇ ಮಗುಲಿ. ಇಷ್ಟಿದ್ದೆ ಗೊತ್ತಾ ನೀನು? ಅವಾಗ ಹಿಡ್ದಿರೋದು ಇದು ಫೋಟೋ ನೋಡು. ನೀನ ತಾನೇ ಅದು? ಪಪ್ಪಿ ಕೊಡ. ಆಯ್ತು ಅಪ್ಪನ್ಗೆ ಪಪ್ಪಿ ಕೊಟ್ಬಿಡು ಒಂದು. ಅಪ್ಪ ಪಪ್ಪಿ ಕೊಡಲ್ಲ. ಚಿನ್ನಿ ಬಂಗಾರಿ ಅಲ್ಲೋಡು ಮಗನೆ ಮುತ್ತಿಕ್ಕುಮ್ಮ. ಮುತ್ತಿಕ್ಕೊಂದು ಅಂಗಡಿ ಹೋಗೋಣ. ಮುತ್ತಿಟ್ರೆ ಇವಾಗ ಅಂಗಡಿ ಇಬ್ರೆ ಹೋಗೋಣ.
ನೀ ಮುತ್ತಿಕ್ಕು, ನಾನಲ್ಲ. ಆಯ್ತು ಮುತ್ತಿಕ್ ಬಿಡು ಅಪ್ಪನಿಗೆ. ಇಲ್ಲಿ 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 ನೋಡಿ, ಇಲ್ಲಿ ಹೋಗ್ಲಿ, ಇಲ್ಲಿ ನೋಡ ಇಲ್ಲಿ. ಆಯ್ತು ಬಿಡಪ್ಪ. ಸೊ ಗೈಸ್, ಅಮ್ಮನ ಅದು ಟ್ಯಾಟು ನಮ್ಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿ ಹಾಕಿದ್ದಾರೆ. ನಿಮಗೂ ಬೇಕಂದ್ರೆ ವಿಸಿಟ್ ಮಾಡಿ, ಅಷ್ಟು ಅದು ಶಾಪ್ದು ನೇಮ್ ಹಾಕಿರ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಣ್ಣ, ಲೈಕ್ ಮಾಡಿ ಅಣ್ಣ, ಹಿಂಗೆ ತೋರಿಸಿ ಎಲ್ರಿಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹೋಗೋಣಪ್ಪ, ಬಾಯ್ ಬಾಯ್ ಬಾಯ್.